ಅಕ್ರಮವಾಗಿ ತೋಟಕ್ಕೆ ನುಗ್ಗಿ ಬೆಲೆ ಬಾಳುವ ಮರಗಳನ್ನು ಕಡಿದು ಮಾರಾಟ ಮಾಡಿ ಇಡೀ ತೋಟವನ್ನೇ ಸರ್ವನಾಶ ಮಾಡಿ ಸೈಟ್ಗಳಾಗಿ ಮಾರ್ಪಾಡಿಸಿ ಮಾರಾಟ ಮಾಡಿರುವ ಘಟನೆ ಚಿಕ್ಕಮಗಳೂರು ತಾಲೂಕು ಕಸಬಾ ಹೋಬಳಿ ಬಿಂಡಿಗ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಹಕ್ಕಿಪಿಕ್ಕಿ ಗ್ರಾಮದಲ್ಲಿ ನಡೆದಿದೆ. ಸುರೇಶ್ ಗೌಡ ರಾಧಾ ಎನ್ನುವವರಿಗೆ ಸೇರಿದ್ದ 2 ಎಕರೆ ತೋಟಕ್ಕೆ ರಾತ್ರೋರಾತ್ರಿ ಹಕ್ಕಿಪಿಕ್ಕಿ ಗ್ರಾಮದ ದಿವಾಕರ್, ಲಕ್ಷ್ಮಣ್ ಹಾಗೂ ಅವರ ತಂಡ ನುಗ್ಗಿ ಬೆಲೆ ಬಾಳುವ ಕಾಡು ಜಾತಿಯ ಮರಗಳು ಹಾಗೂ ಇಡೀ ಕಾಫಿ ತೋಟವನ್ನೇ ಕಡಿದು ಸರ್ವನಾಶ ಮಾಡಿ ಬೆಳಗಾಗುವುದರೊಳಗೆ ಸೈಟ್ಗಳಾಗಿ ಮಾಡಿದ್ದಾರೆ ಎಂದು ಸುರೇಶ್ ಗೌಡ ಅವರು ಆರೋಪಿಸಿದ್ದಾರೆ. ಸುರೇಶ್ ಗೌಡ ಅಂತೇಳಿ ನಾನು ಇಲ್ಲೇ ಹೊಸಪೇಟೆ ಎಸ್ಟೇಟಲ್ಲಿ ಕೆಲಸ ಮಾಡ್ತಾ ಇದ್ದೆ 25 ವರ್ಷದಿಂದ. ಅವಾಗಿಂದ ಇಲ್ಲಿ ತೋಟ ಬಂದು ಒಂದು 20-25 ವರ್ಷದಿಂದ ಸಾಗುವಳಿ ಮಾಡ್ಕೊಂಡು ಬಂದಿದ್ದೆ. ಈ ಸರ್ಕಾರಿ ಜಾಗ, ಇಲ್ಲಿ 100 ಜನದ ಸರ್ಕಾರಿ ಜಾಗ ಇದೇ ಥರ ಮಾಡ್ಕೊಂಡು ಹೋಗಿದ್ದಾರೆ. ಅದರಲ್ಲಿ ನಾನೊಬ್ಬ ಸಣ್ಣ ರೈತ. ಮೊನ್ನೆ 22ನೇ ತಾರೀಕಲ್ಲಿ ಹಕ್ಕಿಪಿಕ್ಕಿ ಜನಾಂಗದವರು ದಿವಾಕರ ಮತ್ತು ಲಕ್ಷ್ಮಣ ಬಂದು ಏಕಾಏಕಿ ನುಗ್ಗಿ ದಾಂಧಲೆ ಮಾಡಿ ಇಡೀ ಮರ ಗಿಡ ಸಿಲ್ವರ್ ಎಲ್ಲ ಕಡ್ದು ನಮಗೆ ಬರ್ಲಿಕ್ಕೆ ಬಿಡ್ದಂಗೆ ನನಗೂ ನನ್ನ ಹೆಂಡತಿಗೂ ಬಂದು ಕೇಳಿದಾಗ ಕತ್ತಿ ದೊಣ್ಣೆಯಿಂದ ಹಲ್ಲೆ ಮಾಡ್ಲಿಕ್ಕೆ ಬಂದರು. ನಾವು ಎದುರು ಓಡೋದು. ಅದ್ರ ಮೇಲೆ ಮರ ಸಿಲ್ವರು ಕಾಫಿ ಮೆಣಸು ಎಲ್ಲ ಕಡ್ದು ಎಲ್ಲ ಸುಟ್ಟಿ ಎಲ್ಲ ಸೈಟಾಗಿ ಮಾರ್ಪಡಿಸಿ ಎಲ್ಲ ಸೇಲ್ ಮಾಡ್ತಾಯಿದ್ದಾರೆ. ನಮಗೆ ನಾನು ಸ್ವಲ್ಪ ಅನಾರೋಗ್ಯದಿಂದ ಕಾಲು ಸರಿ ಇಲ್ಲ, ನನಗೆ ಅದ್ರ ದುರುಪಯೋಗ ಪಡಿಸ್ಕೊಂಡು ನಮಗೆ ಕೇಳೋರು ಯಾರೂ ಇಲ್ಲ ಅಂತ ಹೇಳ್ಬಿಟ್ಟು ದಬ್ಬಾಳಿಕೆ ಮಾಡಿ ಗುಂಡಗಿರಿ ಮಾಡಿ ನಮ್ಗೆ ಇಲ್ದಿದ್ದು ತೊಂದರೆ ಕೊಟ್ಟು ಎಲ್ಲ ನಮ್ಮ ಬೆಳೆ ನಾಶ ಮಾಡಿ 30-40 ಲಕ್ಷ ರೂಪಾಯಿದಷ್ಟು ಬೆಳೆ ನಾಶ ಮಾಡಿದ್ದಾರೆ. ಈ ವರ್ಷಕ್ಕೆ ನಮಗೆ ನ್ಯಾಯ ಕೊಡಿಸ್ಬೇಕಾಗಿ ಕೇಳ್ತಾ ಇದ್ದೀನಿ. ಅಧಿಕಾರಿಗಳಿಗೆ ಪ್ರತಿಯೊಬ್ಬರಿಗೂ ತಿಳಿಸಿದ್ದೀನಿ. SP ಸಾಹೇಬರಿಗೆ, ತಹಸೀಲ್ದಾರರಿಗೆ, AC ಸಾರಿಗೆ ಎಲ್ಲರಿಗೂ ಅರ್ಜಿ ಕೊಟ್ಟಿದ್ದೀನಿ. ತಹಸೀಲ್ದಾರ್ ಬಂದಿದ್ರು, ಸ್ಪಾಟ್ ಇನ್ಸ್ಪೆಕ್ಟರ್ ಬಂದಿದ್ರು, ಮತ್ತು RI ಮತ್ತು VA ಬಂದಿದ್ರು. ಅವರಿಗೂ ಹಲ್ಲೆ ಮಾಡ್ಲಿಕ್ಕೆ ಹೋದ್ರು ಇವರು, ನೀವು ಯಾಕೆ ಬಂದಿದ್ದೀರಿ ಅಂತ ಹೇಳ್ಬಿಟ್ಟು. ಮತ್ತು ಪೊಲೀಸ್ ಸ್ಟೇಷನ್ಗೂ ಕಂಪ್ಲೇಂಟ್ ಕೊಟ್ಟಿದ್ದೆ. ಅವರು ಮಾಜೂರಿಗೆ ಬಂದಿದ್ದಾರೆ. ಬಂದು ನಾನು ಇದ್ದೆ, ಅವರು ಮಾಜೂರು ಮಾಡ್ಕೊಂಡು ಹೋಗಿದ್ದಾರೆ. ಅವ್ರ ಮೇಲೆ FIR ಆಗಿದೆ. ಮುಂದಿನ ಕ್ರಮ ಕಡ್ದುಬಿಟ್ಟು ಎಲ್ಲ ಸೈಟಾಗಿ 30-40 ಸೈಟಾಗಿ ಮಾರ್ಪಡಿಸಿ 1-1.5 ಲಕ್ಷ ತನಕ ಎಲ್ಲ ಮಾರ್ತಾ ಇದ್ದಾರೆ ದಬ್ಬಾಳಿಕೆಯಿಂದ. ನಮಗೆಲ್ಲ ನಷ್ಟ ಮಾಡಿ ಅವರು ದುಡ್ಡು ಮಾಡಲಿಕ್ಕೆ ಪ್ಲಾನ್ ಮಾಡ್ಕೊಳ್ತಾ ಇದ್ದಾರೆ. ಸುಮಾರು ಎಷ್ಟು ನಷ್ಟ? ಪೊಲೀಸ್ನವ್ರು ಬಂದಾಗ ನಾನು ಇಲ್ಲೇ ಇದ್ದೆ ಮಾಜೂರು ಮಾಡಬೇಕಾದ್ರೆ ಪೊಲೀಸ್ನವ್ರು ಬಂದಾಗ ಲಕ್ಷ್ಮಣ ಬಂದ ತಕ್ಷಣ ಅವನ ಹೆಂಡ್ತಿನೂ ಬಂದಳು. ಅವಳು ನನಗೆ ಅವನ ಹೆಂಡ್ತಿಗೆ ಹೇಳಿ ಹೋಗಿ ಹಿಡ್ಕ ಅಟ್ರಾಸಿಟಿ ಕೇಸ್ ಮಾಡೋಣ ಅಂತ ಹೇಳಿಲ್ಲ. ಅಷ್ಟೊತ್ತಿಗೆ SI ಸಾಹೇಬರು ನೀವು ಹೋಗಿ ಗೌಡ್ರೆ ಇಲ್ಲಿ ಇರಬೇಡಿ ಅಂತೇಳಿ ನನ್ನೇ ಕಳಿಸಿದ್ರು. ಮಲ್ಲನಹಳ್ಳಿ ಗ್ರಾಮದ 218 ಸರ್ವೆ ನಂಬರು. ಈ ಜಾಗದಲ್ಲಿ ನಾವು ಇವತ್ತು ರೈತ ಸಂಘದವರು, ಕರ್ನಾಟಕ ರಾಜ್ಯ ರೈತ ಸಂಘದವರು ಬಂದಿದ್ದೀವಿ ಇಲ್ಲಿಗೆ. ಜಿಲ್ಲಾಧ್ಯಕ್ಷರು ಮತ್ತು ತಾಲೂಕು ಅಧ್ಯಕ್ಷರು ಎಲ್ಲ ಪದಾಧಿಕಾರಿಗಳು ಕೂಡ ಇಲ್ಲಿಗೆ ಬಂದಿದ್ದೀವಿ. ಇವತ್ತು ಇಲ್ಲಿ ಏನು ಮಾಡಿದ್ದಾರೆ ಅಂದರೆ, ಇವರು ಸುರೇಶ್ ಗೌಡ್ರು ಅನ್ನೋರು ಇಲ್ಲಿ ತೋಟ ಮಾಡಿ ಸಿಲ್ವರ್ ಮರಗಳನ್ನು 25 ವರ್ಷದಿಂದ ಬೆಳೆದಂಥ ಮರನ ಹಾಗೂ ಕಾಡು ಜಾತಿ ಮರ, ಹಲಸಿನ ಮರ, ಹೊನ್ನೆ ಮರ, ಬೀಟೆ ಮರಗಳು, ವಿವಿಧ ಕಾಡು ಜಾತಿ ಮರಗಳನ್ನೆಲ್ಲ ಕಡಿದು ನಾಶ ಮಾಡಿ, ಆದರೆ ಇದಕ್ಕೆ ಯಾವುದೇ ಜಿಲ್ಲಾಡಳಿತ ಆಗಲಿ, ಯಾವುದೇ ಪೊಲೀಸ್ ಇಲಾಖೆ ಆಗಲಿ ಈ ರೀತಿ ದೌರ್ಜನ್ಯ ಮಾಡೋದು ದಂಡುಪಾಳ್ಯ ಗ್ಯಾಂಗು ಕೇಳ್ತಿದ್ವಿ ನಾವು. ಭೀಮಾ ತೀರದ ದಂಡುಪಾಳ್ಯ ಗ್ಯಾಂಗು ಆ ರೀತಿ ಆಗ್ತಾ ಇದೆ. ಇಲ್ಲಿ ಅಕ್ಕಪಕ್ಕ ವಾಸಿಸಂತ ಜನಗಳಿಗೆ ಭಯ ಹುಟ್ಟಿಸಿದ್ದಾರೆ. ರೈತರಿಗೆ ಎಲ್ಲಿದೆ ನ್ಯಾಯ? ಇವತ್ತು ಆ ನ್ಯಾಯನ ಬರೆಸ್ಕೊಡ್ಬೇಕು. ಅವರಿಗೆ ಆಗಿರ್ತಕ್ಕಂಥ 50-60 ಲಕ್ಷ ನಷ್ಟ ಆಗಿರೋದನ್ನ ಬರೆಸ್ಕೊಡ್ಬೇಕು. ಅವರು ಮುಂದೊಂದಿನ ಆತ್ಮಹತ್ಯೆ ಮಾಡ್ಕೊಂಡ್ರೆ ನೀವೊಂದು ಪರಿಹಾರ ಕೊಡ್ತೀರಿ ಸರ್ಕಾರದಿಂದ, ಅದು ಸಾಕ ನಿಮಗೆ? ನಮಸ್ಕಾರ. ಆಲ್ರೆಡಿ ನೋಡಿದ್ರಿ ವಿಡಿಯೋದಲ್ಲಿ 2 ಎಕರೆಗೆ ಆಲ್ರೆಡಿ ಬೆಂಕಿ ಹಚ್ಚಿ ಪರಿಸರ ನಾಶ ಮಾಡಿದ್ದಾರೆ. ಆಲ್ರೆಡಿ ನಾವು ದಾನಿಗಳು ಕೊಟ್ಟಂಥ ಒಂದು ಗಿಡದಿಂದ ಪರಿಸರ ಉಳಿಸೋಕ್ಕೋಸ್ಕರ ನಾವು ಇಂಥ ಕಡೆ ಎಲ್ಲ ನಟ್ಟಿದ್ದೀವಿ. ಆಲ್ರೆಡಿ ಇದು ಸರ್ಕಾರಿ ಜಾಗನೇ, ಗೋಮಾಳ ಜಾಗ. ಅಂತಾದರೂ ಕೂಡ ಇವತ್ತು
ರೆಸಾರ್ಟ್ ಕಟ್ಟಕ್ಕೋಸ್ಕರ ಈ ಮನುಷ್ಯ ಅಜೀಜ್ ಅನ್ನೋ ವ್ಯಕ್ತಿ ನೋಡಿರ್ಬೋದು, ಕಾಡು ಮರನೆಲ್ಲ ಫುಲ್ ಕಡ್ದಾಕಿದ್ದಾರೆ ಆ ಮನುಷ್ಯ. ಆಯ್ತಾ, ಇವತ್ತು ರೆಸಾರ್ಟ್ ಕಟ್ಟಕ್ಕೋಸ್ಕರ ದುಡ್ಡು ಮಾಡೋಕ್ಕೋಸ್ಕರ ಇವತ್ತು ಆಲ್ರೆಡಿ ಮತ್ತೆ ಮಿನಿಮಮ್ ಅಂದ್ರೆ 3/4 ಗುಂಟೆ ಒತ್ತಿವರಿ ಮಾಡಿದ್ದಾನೆ ಮನುಷ್ಯ. ಒತ್ತುವರಿ ಮಾಡಿ ಇದರಲ್ಲೂ ಇನ್ನೂ 2 ಎಕರೆ ಬೇಕಂತ ಅವ್ರಿಗೆ ರೆಸಾರ್ಟ್ ಕಟ್ಟೋದಕ್ಕೆ. ಒಂದು ರಿಕ್ವೆಸ್ಟ್ ಮಾಡಿ ಕೇಳ್ಕೊಂತೀನಿ ವಿತ್ ಪೊಲೀಸ್ ಇಲಾಖೆಗೆ, ನಾವು ಉಸಿರಾಡೋಂಥ ಒಂದು ಗಾಳಿ ಇವತ್ತೇನಿದೆ ಪ್ರತಿ ಕ್ಷಣ, ಇದಕ್ಕೋಸ್ಕರನಾದ್ರು ಪ್ರತಿಯೊಬ್ಬ ವ್ಯಕ್ತಿ ಎಚ್ಚೆತ್ಕೋಬೇಕು. ಯಾಕೆಂದ್ರೆ ಇದು ಪ್ರತಿಯೊಬ್ಬನ ಒಂದು ಕರ್ತವ್ಯ, ಇದು ಪ್ರತಿಯೊಬ್ಬ ವ್ಯಕ್ತಿಯ ಕರ್ತವ್ಯ. ಯಾಕೆಂದ್ರೆ ಹುಟ್ಟಿದಾಗ ಏನಿರುತ್ತೆ ನಮಗೆ ಹೆಸರಿರಲ್ಲ, ಉಸಿರಿರುತ್ತೆ. ಸತ್ತಾಗ ಹೆಸರಿರುತ್ತೆ, ಉಸಿರಿರಲ್ಲ. ಉಸಿರಿನ ನಡುವೆ ಪ್ರತಿಯೊಬ್ಬ ವ್ಯಕ್ತಿ ತನ್ನ ಬದುಕಿನ ಪ್ರತಿ ಕ್ಷಣದ ಒಂದು ಉಸಿರಿಗಾಗಿ ಹೋರಾಡಬೇಕು ಅಂತ ಕೇಳಕ್ಕೆ. ಎಲ್ಲೋ ಒಂದು ಜಾಗದಲ್ಲಿ ಮರದ ಕೊನೆ ಕಡಿದಾಗ ಕೂಡಲೇ ಸ್ಥಳಕ್ಕೆ ಆಗಮಿಸುವ ಅರಣ್ಯ ಇಲಾಖೆ ಅಧಿಕಾರಿಗಳು ಈಗ ಎಲ್ಲಿ ಹೋಗಿದ್ದಾರೆ? ಈ ರೈತನಿಗೆ ನ್ಯಾಯ ದೊರಕಿಸಿಕೊಡಿ ಎಂದು ಕರ್ನಾಟಕ ರಾಜ್ಯ ರೈತ ಸಂಘದ ಜಿಲ್ಲಾಧ್ಯಕ್ಷರಾದ ಡಿ ಮಹೇಶ್ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಮಲ್ಲೇನಹಳ್ಳಿ ಗ್ರಾಮ ಸರ್ವೆ ನಂಬರು 218ರಲ್ಲಿ ಸುರೇಶ್ ಗೌಡ ಅನ್ನೋರು ಒಂದು ಮುಗ್ಧರು ಒಂದು 2 ಎಕರೆ ಜಾಗವನ್ನು ಸರ್ಕಾರಿ ಈ ಮೊದಲು ಗೋಮಾಳದಲ್ಲಿದ್ದಂಥ ಒಂದು ಜಾಗ, ರೆವಿನ್ಯೂ ಲ್ಯಾಂಡಲ್ಲಿ, ಆ ಜಾಗಕ್ಕೆ ಇವರ ಒಂದು ಕೃಷಿ ಮಾಡಲಿಕ್ಕೆ ಜೀವನಾಂಶಕ್ಕೆ ಒಂದು 2 ಎಕರೆ ಜಾಗವನ್ನು ಸಾಗುವಳಿ ಮಾಡಿರ್ತಾರೆ. ಮಾಡಿ ಸುಮಾರು ಒಂದು 25-30 ವರ್ಷದಿಂದ ಕಾಫಿ ಗಿಡ ಮತ್ತು ಸಿಲ್ವರ್ ಎಲ್ಲ ನೆಟ್ಟು ಅವ್ರ ತೋಟನ ಇಂಪ್ರೂವ್ಮೆಂಟ್ ಮಾಡ್ಕೊಂಡಿರ್ತಾರೆ. ಆದರೆ ಇವತ್ತು ಈ ಹಕ್ಕಿ ಪಿಕ್ಕಿ ಜನಾಂಗ ಅಂತ ಹೇಳಿಕೊಂಡು ಲಕ್ಷ್ಮಣ ಮತ್ತು ರಾಮ, ದಿವಾಕರ್ ಇವರೆಲ್ಲ ಸೇರಿ ಅವ್ರ ಮೇಲೆ ಒಂದು ದೌರ್ಜನ್ಯ ಮಾಡಿ ಈ ಜಾಗವನ್ನು ನಾವು ಒಂದು ಹಕ್ಕಿ ಪಿಕ್ಕಿ ಜನಾಂಗದವರು ಆಗಿರೋದ್ರಿಂದ ನಮಗೆ ಸರ್ಕಾರದ ಒಂದು ಬೆಂಬಲ ಇದೆ ಅನ್ನೋ ಒಂದು ದುರಾಂಕಾರದ ಮೇಲೆ ಅವ್ರ ಮೇಲೆ ದೌರ್ಜನ್ಯ ಮಾಡಿ ಈ ಜಾಗವನ್ನು ದಬ್ಬಾಳಿಕೆ ಮೇಲೆ ಅವರ ಮರಗಿಡಗಳನ್ನ ಬೆಳೆದಂಥ ಸಿಲ್ವರ್ ಮರಗಿಡಗಳು ಹಾಗೂ ಜಂಗಲ್ ಮರಗಳು, ಹಲಸಿನ ಮರ ಮತ್ತು ಇನ್ನು ಯಾವ ಮರ ಇದ್ದು ಶಿವನಿ, ಇನ್ನು ಬೀಟೆ, ಜಂಗಲ್ ಮರ ಏನಿದೆ ಫಾರೆಸ್ಟ್ ಇಲಾಖೆಗೆ ಸೇರುವಂಥ ಮರಗಳು ಏನಿದ್ದು ಈಗ ನಾವು ನೋಡ್ತಾ ಇದ್ದೀವಿ ದೃಶ್ಯನ, ಎಲ್ಲ ಮರಗಳನ್ನು ಕಾಡು ಜಾತಿ ಮರಗಳನ್ನೆಲ್ಲ ಕಡಿದು ಯಾವುದೇ ಒಂದು ಅಧಿಕಾರಿಗಳ ಒಂದು ಹೆದರಿಕೆನೂ ಇಲ್ದಂಗೆ ಕಡಿದು ಇಲ್ಲಿ ಸುಟ್ಟಿರುವಂಥ ಸುಟ್ಟು ಒಂದು 30-40 ಸೈಟ್ ಮಾಡಿ ಬೇರೆಯವರಿಗೆ ಮಾರಾಟ ಮಾಡ್ಕೊತಾ ಇರುವಂಥ ಒಂದು ಪ್ರಸಂಗ ನಮಗೆ ಕಂಡು ಬಂದಿದೆ. ಆದರೆ ನಾವು ಇಲ್ಲಿ ಸುರೇಶ್ ಗೌಡರು ಕೃಷಿ ಮಾಡಿದ್ದಾರೆ, ಅವರು ಜೀವನ ಹಾಳು ಮಾಡಿದ್ದಾರೆ ಅನ್ನೋಕ್ಕಿಂತನೂ ಜಿಲ್ಲಾಡಳಿತ ಏನು ಮಾಡ್ತಾಯಿದೆ, ಅರಣ್ಯ ಇಲಾಖೆ ಏನು ಮಾಡ್ತಾಯಿದೆ, ಕಂದಾಯ ಇಲಾಖೆ ಏನು ಮಾಡ್ತಾಯಿದೆ ಅನ್ನೋದನ್ನು ನಾವು ಪ್ರಶ್ನೆ ಮಾಡಬೇಕಾಗಿದೆ. ಏಕೆಂದರೆ ಎಲ್ಲ ಕಡೆ ಅರಣ್ಯದಲ್ಲಿ ಒಂದೇ ಒಂದು ಮರ ಕಡಿದ್ರೂ ಅವ್ರ ಮೇಲೆ ರೈತರ ಮೇಲೆ ಹೊರಿಸಲಾರ್ದಂಥ ಒಂದು ಕೇಸ್ ಹಾಕಿ ಅವ್ರನ್ನ ಅಲಿಸುವಂಥ ಒಂದು ಪರಿಸ್ಥಿತಿ ಇದ್ದು, ಈ ಜಾಗದಲ್ಲಿ ಒಬ್ಬ ವ್ಯಕ್ತಿ ಆ ಸ್ಥಳದಲ್ಲಿ ಸಾగు ಮಾಡ್ಕೊಂಡಿದ್ದಂಥ ವ್ಯಕ್ತಿಯನ್ನು ದಬ್ಬಾಳಿಕೆ ಮೇಲೆ, ದೌರ್ಜನ್ಯದ ಮೇಲೆ ಓಡಿಸಿ ಈ ಅರಣ್ಯ ಗಿಡಗಳನ್ನೆಲ್ಲ ಕಡಿದು ಹಾಕಿದ್ದಾರೆ ಅಂತಂದರೆ ಇಲ್ಲಿ ಸರ್ಕಾರ ಮತ್ತು ಅಧಿಕಾರಿಗಳು ಎಷ್ಟೊಂದು ಪ್ರಬಲವಾಗಿದ್ದಾರೆ, ಎಷ್ಟೊಂದು ಸರ್ಕಾರದ ಕಾನೂನು ವ್ಯವಸ್ಥೆ. ಸ್ಥಳದಲ್ಲೇ ಅರಣ್ಯ ಇಲಾಖೆ ಅಧಿಕಾರಿಗಳಿಗೆ ಫೋನ್ ಕರೆ ಮಾಡಿ ಈ ಕೂಡಲೇ ಸ್ಥಳಕ್ಕೆ ಆಗಮಿಸಿ ಇಲ್ಲಿನ ಅನಾಹುತಗಳನ್ನು ನೋಡಿ ತಪ್ಪಿತಸ್ಥರ ವಿರುದ್ಧ ಕ್ರಮ ಕೈಗೊಳ್ಳಬೇಕು ಎಂದು ರೈತ ಸಂಘದ ಮುಖಂಡರು ಆಕ್ರೋಶ ಹೊರಹಾಕಿದಾಗ ಸ್ಥಳಕ್ಕೆ ಆಗಮಿಸಿದ ಅರಣ್ಯ ಇಲಾಖೆ ಸಿಬ್ಬಂದಿ ವರ್ಗದವರು ತಪ್ಪಿತಸ್ಥರ ವಿರುದ್ಧ ಎಫ್ಐಆರ್ ಮಾಡಿ ಕ್ರಮ ಕೈಗೊಳ್ಳುತ್ತೇವೆ ಎಂದು ಭರವಸೆ ನೀಡಿದರು.